ವೇಗವಾದದ್ದು, ಶಕ್ತಿಶಾಲಿಯಾದದ್ದು, ಸುಂದರವಾದದ್ದು ಎಲ್ಲವೂ ತಪ್ಪಾಗಬಹುದು ಅಂದ್ರೆ ನಂಬ್ತೀರಾ? ದ್ವಾರಕಾದಲ್ಲಿ ಅಷ್ಟೇ ನಡೆದಿತ್ತು. ಕೃಷ್ಣನ ಸಭೆಯಲ್ಲಿ 3 ಗರ್ವಗಳು ಹೊತ್ತಿ ಉರಿಯುತ್ತಿತ್ತು. ಗರುಡ ವೇಗದ ಗರ್ವ, ಸುದರ್ಶನ್ ಚಕ್ರ ಶಕ್ತಿಯ ಗರ್ವ ಮತ್ತು ಸತ್ಯಭಾಮ ಸೌಂದರ್ಯದ ಗರ್ವ. ಕೃಷ್ಣನು ನಗುತ್ತಾನೆ, ಒಂದು ಲೀಲೆಯನ್ನು ಆರಂಭಿಸ್ತಾನೆ. ಗರುಡನನ್ನು ಹಿಮಾಲಯಕ್ಕೆ ಕಳಿಸಿದ. ಅಲ್ಲಿ ತಪಸ್ಸಿನಲ್ಲಿ ಕುಳಿತಿರುವ ಹನುಮಂತನ ಬಳಿ ಹೋಗಿ ಹೇಳು, ರಾಮ ಮತ್ತು ಸೀತಾ ನಿನ್ನಗಾಗಿ ಕಾಯ್ತಿದ್ದಾರೆ. ಗರುಡ ನಕ್ಕ, ನಿನ್ನನ್ನ ನಾನು ಹೊತ್ಕೊಂಡು ಹೋಗ್ತೀನಿ. ಹನುಮಂತ ನಗುತ್ತಾನೆ, ನೀ ಹೋಗು, ನಾನೂ ಬರುತ್ತೀನಿ. ಗರುಡ ಸಂಪೂರ್ಣ ವೇಗದಲ್ಲಿ ಹಾರಿದ. ಆದರೆ ದ್ವಾರಕೆಗೆ ತಲುಪಿದಾಗ ಹನುಮಂತ ಈಗಾಗ್ಲೇ ಅಲ್ಲಿದ್ದ. ಬಾಗಿಲಲ್ಲಿ ಸುದರ್ಶನ್ ಚಕ್ರ ತಡೆ ಹಿಡಿಯಲು ಬಂದಿತು. ಹನುಮಂತ ಆ ಅಸ್ತ್ರವನ್ನೇ ಒಂದು ಸಣ್ಣ ಹಣ್ಣಿನಂತೆ ಬಾಯಲ್ಲಿ ಇಟ್ಟ. ಅರಮನೆ ಒಳಗೆ ಹನುಮಂತ ಸತ್ಯಭಾಮನ ಕಡೆ ನೋಡಿ ಕೇಳಿದ, ಸೀತಾಮಾತೆ ಎಲ್ಲಿದ್ದಾರೆ ಮತ್ತು ಈ ದಾಸಿ ಯಾರು? ಆ ಒಂದ ಕ್ಷಣದಲ್ಲಿ ವೇಗದ ಗರ್ವ, ಶಕ್ತಿಯ ಗರ್ವ, ಸೌಂದರ್ಯದ ಗರ್ವ ಎಲ್ಲವೂ ಕುಸಿದು ಬಿಟ್ಟು. ಯಾಕಂದ್ರೆ ಈ ಲೋಕದಲ್ಲಿ ಭಕ್ತಿಯೇ ದೊಡ್ಡದು.